ನಿಜವಾಗ್ಲೂ ಒಳ್ಳೊಳ್ಳೆ ಸ್ಕಿಟ್ಗಳನ್ನ ನೋಡ್ತಾ ಇದ್ವಿ. ಸೊ ಈ ಸ್ಕಿಟ್ಗಳನ್ನ ನೋಡ್ತಾ ನೋಡ್ತಾ ನಮ್ಗೆ ಮಜಾ ಎಂದೆಂದು ನಾ ತುಡಿವೆನು ನೀಯೆಲ್ಲೋ ನಾ ತಿಳಿಯನು ನಿನಗೆಂದೆ ನಾ ಮಿಡಿವೆನು ನಿನ್ನದನಿ ಕೇಳುತ್ತಾ ಒಂದ್ ನಿಮಿಷ ಸಾಕು, ಅವನಿಗೆ ಬಿಲ್ಡಪ್ ಸಾಕು. ಏನ್ ಮಿಸ್ಟರ್ ಮಂಜು, ಏನ್ ಸಡನ್ ಆಗಿ ಎಂಟ್ರಿ ತಗೊಂಡು ಏನ್ ವಿಚಾರ ಇಷ್ಟ ಕನ್ನಡಕ ಇದು ಬಾಡಿಗೆ ಹೋಟೆಲ್ ಏನು? ಅಲ್ಲ, ಎಷ್ಟು ಸೀಸನ್ಗಳು ಬದಲಾದ್ರೂ ನೀನ್ ಕೇಳೋ ಕ್ವಶನ್ ಮಾತ್ರ ಬದಲಾಗಲ್ಲ ಅಣ್ಣ. ಇಷ್ಟು ಸೀಸನ್ ಬದಲಾದ್ರು ಆರ್ಟಿಸ್ಟ್ ಚೇಂಜ್ ಆಗ್ತಾ ಇಲ್ವಲ್ಲ? ಮುಂಚಿನ ತರ ಸೈಡ್ ವಿಂಗ್ ಅಲ್ಲಿ ನಿಂತ್ಕೊಂಡು ಅಣ್ಣ ಬರ್ತೀನಣ್ಣ ಅಂತ ಹೇಳಕಲ್ಲ ಹೊರಟೋಯ್ತಣ್ಣ. ಸೆಲೆಬ್ರಿಟಿ ಏನಿದ್ರು ಡೈರೆಕ್ಟ್ ಡೀಲಿಂಗ್ ಅಣ್ಣ. ಡೈರೆಕ್ಟ್ ಡೀಲಿಂಗ್. ನೀನ್ ಸೆಲೆಬ್ರಿಟಿ, ಏನ್ ಡೈರೆಕ್ಟರ್ ಮ್ಯಾಟ್ರ್ ಬಾ ಅಣ್ಣ. ಕಳೆದ 24 ವರ್ಷಗಳಿಂದ ಒಂದ್ ಧ್ವನಿ ಕೇಳಿದೆ ಅಣ್ಣ. ಏನ ಧ್ವನಿ ಹಂಗ ಧ್ವನಿ ಪನಿ? ನಿನಗೆ ಕನ್ನಡ ಗೊತ್ತಾಗಲ್ವಲ್ಲ, ಇಂಗ್ಲಿಷ್ ಅಲ್ಲಿ ವಾಯ್ಸು. ಆರಾಮ ಹೇಳು. ಆ ವಾಯ್ಸ್ ಇವತ್ತು ನನ್ನ ಕಿವಿಲಿ ಗುಯ್ ಅಂತ ಇದೆಯಣ್ಣ. ಯಾರ್ ಧ್ವನಿನು? ಇನ್ಯಾರ ಧ್ವನಿ ಅಣ್ಣ? ಹಲೋ ಮಿಸ್ಟರ್ ರೇವಂತ್ ಅಂತ ಮಾತಿಗಿನ್ ಮುಂಚೆ ಕಾಲ್ ಮಾಡ್ತಾ ಇರ್ಬೇಕಾದ್ರೆ ನನ್ನ ಆಟಿಕೆ ಬಾಣ ಬಿಟ್ರಲ್ಲಣ್ಣ. ಅವ್ರಿಗೋಸ್ಕರ ಹುಡುಕ್ತಾ ಇರೋ ಜಾಗ ಇಲ್ಲ, ಹೋಗ್ತಾ ಇರೋ ಊರಿಲ್ಲಣ್ಣ. ಲೇ, ಅದು ಬೆಳದಿಂಗಳ ಬಾಳೆ ಸಿನಿಮಾ ಕಡೆ ನಿನ್ನ ಪಾಳೆ ಸಿನಿಮಾ ಇರ್ಬೋದಣ್ಣ. ನನಗೆ ಜೀವನ. ಅವ್ರಿಗೆ ಚೆಸ್ ಅಂದ್ರೆ ಇಷ್ಟ ಅಂತ ಹೇಳ್ಬಿಟ್ಟು ನಾನು ಚೆಸ್ ಕಲ್ತೆ ಅಣ್ಣ. ಏನ್ ಹೇಳು? ಚೆಸ್. ಯಾವ್ದ್ರಲ್ಲಿ ಆಡೋದು? ಚದುರಂಗ ಚೆಸ್. ಆಯ್ತಾಯ್ತು, ಚದುರಂಗ. ಬೇಕಾದ್ರೆ ನೋಡೋಣ. ಎಲ್ಲಿ? ಅಲ್ಲಿ. ಚೆಸ್ ಅಂದ್ರೆ ಗ್ರ್ಯಾಂಡ್ ಮಾಸ್ಟರ್ ಕಣೋ, ಬ್ರ್ಯಾಂಡ್ ಮಾಸ್ಟರ್ ಅಲ್ಲ. ಅದು ಟೂರ್ನಮೆಂಟ್ ಆಡಿ ಗೆದ್ದವ್ರಿಗೆ ಗ್ರ್ಯಾಂಡ್ ಮಾಸ್ಟರ್ ಅಂತಾರಣ್ಣ. ನಾನು ಮೊಬೈಲ್ ನೋಡ್ಕೊಂಡ್ ಗೆದ್ದಿದ್ದಲ್ವ, ಅದಕ್ಕೆ ಬ್ರ್ಯಾಂಡ್ ಮಾಸ್ಟರ್. ಅವ್ರನ್ನ ಮೀಟ್ ಮಾಡಕ್ಕೆ ಅನಂತ್ನಾಗ್ ಸರ್ ಹೋಗಿದ್ರಲ್ಲ, ಅವ್ರಿಗೆ ನಾನು ಮುಂಚೆ ಹೋಗಿದ್ದೆ, ಆದ್ರೂ ಎಲ್ಲೂ ಸಿಗ್ಲಿಲ್ಲ ಅಣ್ಣ. ಅಮೆರಿಕಾಗ್ ಹೋದ್ರು ಅಂತ ಗೊತ್ತಾಯ್ತು. ನಾನು ಪಾಸ್ ತಗೊಂಡ್ ಹೋಗಿದ್ದೆ. ಏನಪ್ಪ? ಪಾಸ್ ಅಲ್ಲ ಕಣ, ಪಾಸ್ಪೋರ್ಟ್ ಬೇಕಾಗಿರೋದು. ಪಾಸ್ಪೋರ್ಟ್ ತಗೊಂಡೇ ಹೋಗಿದ್ದೆ ಅಣ್ಣ. ಅಲ್ಲೂ ಸಿಗ್ಲಿಲ್ಲ. ಬೆಳದಿಂಗಲ ಬಾಲೆಯಲ್ಲಿ ಮಿಸ್ ಆದವರು ಈಗ ಬೊಬ್ರಲ್ಲಿ ಸಿಕ್ಕಿದಾರಂತ ಗೊತ್ತಾಯ್ತು. ಪ್ಲೀಸ್ ಅಣ್ಣ, ಒಂದೇ ಒಂದು ಅವಕಾಶ ಮಾಡ್ಕೊಳ್ಳೋಣ ಪ್ಲೀಸ್ ಅಣ್ಣ. ಇಷ್ಟೆಲ್ಲ ಬಂದು ಏನೇನೋ ಬಿಲ್ಡಪ್ ತಗೊಂಡು ನಾನ್ ಸೆಲೆಬ್ರಿಟಿ ನಿಂತರಲ್ಲ ನಂತರ ಕೇಳಕ್ ನಾನು ಯಾರಪ್ಪ? ಮಾತಾಡ್ಸ್ಕೊಳಪ್ಪ, ಮಾತಾಡ್ಸ್. ನಮಸ್ಕಾರ ಮೇಡಮ್. ನಮಸ್ಕಾರ. ಹೇಗಿದ್ದೀರಾ ಮೇಡಮ್? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಯಾಕೆ ಹಿಂಗ್ ಮಾಡಿದ್ರಿ ಮೇಡಮ್? ಏನ್ ಮಾಡದ್ನಪ್ಪ ನಾನು? ನನ್ನ ಎದೆ ಬಡಿತದ ಕೂಗು ನಿಮ್ಗೆ ಯಾಕೆ ಕೇಳಿಸ್ತಿಲ್ಲ ಮೇಡಮ್? ಅಷ್ಟು ದೂರ ಇದ್ದೀರಾ, ಅಲ್ಲಿಂದ ನಿಮ್ ಎದೆ ಬಡಿತದ ಕೂಗು ಹೇಗ್ ಕೇಳ್ಸಕ್? ಇವತ್ತಿಂದ ಅಲ್ಲ ಮೇಡಮ್, ಈ ಕೂಗು ಸುಮಾರು ವರ್ಷಗಳಿಂದಾನೇ ಕೂಗ್ತಾ ಇದೆ. ಅಯ್ಯಯ್ಯೋ, ಮತ್ತೆ ಹೋಗ್ಲಿಲ್ವಾ ಯಾರು ಕಾರ್ಡಿಯಾಲಜಿಸ್ಟ್ ಹತ್ರ ನೀವು? ಎಲ್ಲಿಗೆ ಮೇಡಮ್? ಅದೆಲ್ಲ ಗೊತ್ತಾಗಲ್ಲ. ನಿಮ್ಮ ಎದೆ ಬಡಿತದ ತೋರ್ಸ್ಕೊಳಕ್ಕೆ ಡಾಕ್ಟರ್ ಹತ್ರ ಹೋಗ್ಲಿಲ್ವಾ? ಅದು ಡಾಕ್ಟರ್ ಹತ್ರ ನೋಡೋದಲ್ಲ ಮೇಡಮ್, ನೀವು ಕೇಳಿಸ್ಕೊಳ್ಳೋದು. ಬೆಳದಿಂಗಲ ಬಾಳೆಯಲ್ಲಿ ಕೂಗ್ದೆ ಕೇಳಿಸ್ಕೊಳ್ಳಿಲ್ಲ. ನೀವು ಹೂಮಳೆ ಸಿನಿಮಾ ಶೂಟಿಂಗ್ ಅಸ್ಸಾಂಗೆ ಹೋದ್ರಲ್ಲ, ಅಲ್ಲೂ ಹುಡ್ಕೊಂಡ್ ಬಂದಿದ್ದು, ಅಲ್ಲೂ ಕೇಳಿಸ್ಕೊಳ್ಳಿಲ್ಲ ನನ್ನ. ಒಬ್ರು ಸಿನಿಮಾದಲ್ಲಿ ನಿಮ್ ಬೆನ್ನಿಂದನೇ ಬರ್ತಾ ಇದ್ದೆ, ನನ್ನ ಯಾಕೆ ಮೇಡಮ್ ತಿರುಗಿ ನೋಡ್ಲಿಲ್ಲ ನೀವು? ಯಾಕೆ ನಾನು ಒಬ್ರು ಅಂತ ಹೋಗ್ತಾ ಇದ್ನಲ್ಲ ಹಂಗೆ ಫಾಸ್ಟ್ ಆಗಿ ಡ್ರೈವ್ ಮಾಡ್ಕೊಂಡು? ಏನಿಲ್ಲ ಮೇಡಮ್, ಬರೀ ಡವ್ ಒಂದು, ಯಾರಿಂದೇನೂ ಹೋಗಿಲ್ಲ, ಎಲ್ಲೂ ತಿರುಗಿ ನೋಡಿಲ್ಲ, ಸುಮ್ನೆ ಇಲ್ದೇರ ಬುಂಡೆ ಬಿಡ್ತಾವ ಇಲ್ಲಿ ಬಂದು. ಸಾಕ್ಷಿ ಇಲ್ಲ ಅಂದ್ರೆ ಈಗಿನ ಕಾಲದ ಮಕ್ಕಳು ಅಪ್ಪನ್ನೇ ನಂಬಲ್ಲ. ಹಿಂಗ್ ಕೇಳ್ತಿ ಅಂತ ಗೊತ್ತು, ಅದಕ್ಕೆ ಅಲ್ಲಿ ನೋಡೋಣ. ಅಲ್ಲಿ ಒಬ್ರು ಇದು ಇವತ್ತಿಂದಣ ಹಳೇದ್ ನೋಡ್ತೀಯಾ? ನೋಡ್ಸಪ್ಪ, ಅಲ್ಲಿ ನೋಡೋಣ. ಇವಾಗಾದ್ರೂ ನಂಬ್ತೀಯಣ್ಣ? ನಂಬಕ್ ಸಾಧ್ಯ ಇದೆಯಲ್ಲ, ಅಲ್ಲಿ ನೋಡಿದೆ. ಫೋನ್ ಗೀನ್ ಎಲ್ಲ ಇಟ್ಕೊಂಡು ಹಂಗೆ ಇದ್ದೀನಲ್ಲಣ್ಣ. ಫೋನ್ ಇಟ್ಕೊಂಡಿದ್ದೆ, ಏನ ಆಸೆ ಅಪ್ಪ. ಇರ್ಲಿ, ಏನ್ ಇವಾಗ ಇದನ್ನ ನೋಡಿ ನಂಬೇಕಾ ನಾನು? ಹೌದು. ಈಗ ಏನ್ ಮಾಡ್ಬೇಕು ನಾನು? ನೀವೊಂದು 5 ನಿಮಿಷ ಸುಮ್ಮನೆ ಎದ್ ಬಿಡ್ಬೇಕಣ್ಣ. ಹೋಗೋಣ. ನಿರಂಜನ್, ನಿನ್ಗೆ ಇಷ್ಟು ಬೇಗ ಬಿಟ್ಕೊಡ್ತೀಯ ಅಂತ ಗೊತ್ತಿಲ್ಲ. ನಂಗೆ ಅರ್ಥನೇ ಆಗ್ತಲ್ಲ ಏನು. ಎಲ್ಲಿ ಸೆಲೆಬ್ರಿಟಿ ಏನ್ ಮಾಡಲೇಬೇಕು ಮೇಡಮ್? ಈಗ ನಾನು ಸೆಲೆಬ್ರಿಟಿ. ಇವರಾದ್ರೂ ಅಪರೂಪಕ್ಕೆ ಅವಾಗ ಬರ್ತಾರೆ, ನಾವ್ ಇಲ್ಲೇ ಇರೋರು. ನೀವು ಬೇರೆ ನನಗಿಂತ ದೊಡ್ಡ ಸೆಲೆಬ್ರಿಟಿ. ಏನಪ್ಪ? ಏನ್ ಮಂಜ? ನನಗಿಂತ ದೊಡ್ಡ ಸೆಲೆಬ್ರಿಟಿ. ನಿಮ್ಮನ್ ನೋಡೋದೇ ದೊಡ್ಡ ಭಾಗ್ಯ. ನೀವೊಂದ್ ಕೆಲ್ಸ ಮಾಡಿ ಮೇಡಮ್, ನೀವ್ ಯಾಕೆ ನನ್ನ ಜೊತೆ ಡೇಟಿಂಗ್ ಬರ್ಬಾರ್ದು? ಹಂಗಂದ್ರೆ ಏನು? ಅದನ್ನ ಅದನ್ನ ನಾನು ಹೇಳ್ಕೊಡ್ತೀನಿ ಮೇಡಮ್. ಓಕೆ ಓಕೆ, ಬಹಳ
ಕಾಲ ಇದೆ ಕಲಿಯೋದು. ಮೇಡಮ್ ಬರ್ತೀರಾ ಮೇಡಮ್? ನೀವೇ ಸಿಗಾಕೊಂಡಿದ್ದೀರಾ, ಹೋಗ್ಲೇಬೇಕು ಇವಾಗ. ಯೋಚನೆ ಮಾಡ್ತೀನಿ ಇನ್ನೊಂದು. ಒಪ್ಕೊಂಡ್ಬಿಟ್ರೆ ನನ್ನ ಯೋಚನೆ ಮಾಡ್ತೀನಿ ಹಿಂದೆ. ಯೋಚನೆ ಮಾಡಿ ಒಪ್ಕೊಂಡ್ಬಿಟ್ರ ಬಂದೇ ಇರ್ರಿ. ಎಡವಿ ನಿಮ್ ನೋಡ್ ಹಂಗೆ ನಿಂತ್ಕೊಂಡ್ಬಿಟ್ಟಿದ್ರಿ ಮೇಡಮ್. ಬನ್ನಿ ಮೇಡಮ್. ಒಬ್ಬ ಸೆಲೆಬ್ರಿಟಿ ಜೊತೆ ನನಗೆ ಒಂದು ಅವಕಾಶ. ನನಗೆ ಗೊತ್ತು ಮೇಡಮ್, ನೀವು ಯಾಕೋ ಡಲ್ ಆಗಿದ್ದೀರಾ. ಓ ನಾನು ಬಡವ ಅಂತನಾ? ನಡ್ಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ನೋಡ್ತಾ ಇದ್ದೀರಾ ಮೇಡಮ್? ನಾನು ಬಡವ ಇರ್ಬೋದು, ಆದ್ರೆ ನಾನು ಪ್ರೀತಿ ಬಡವ ಅಲ್ಲ. ಯಪ್ಪ, ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟಿರೋ ದೇಶ ಮೇಡಮ್ ನಮ್ದು. ನಿಮ್ಗೋಸ್ಕರ ಒಂದು ವೆಹಿಕಲ್ ತರ್ಸಲ್ವಾ? ಸಂತೋಷಣ್ಣ, ವೆಹಿಕಲ್ ತಗೋಬರಪ್ಪ. ಹೇಗಿದೆ ಮೇಡಮ್? ವಾವ್, ಸೂಪರ್ ಆಗಿದೆ. ಆದ್ರೂ ನಮ್ ಬಬ್ರು ಅಷ್ಟು ಇಲ್ಲ ಅಷ್ಟೇನ್ ಚೆನ್ನಾಗಿಲ್ಲ, ಅದಕ್ಕಿನ್ನ ಸ್ವಲ್ಪ ಚೆನ್ನಾಗಿದೆ. ಎಲ್ಲಿವರೆಗೂ ಕರ್ಕೊಂಡು ಹೋಗ್ತೀರಾ ಮೇಡಮ್? ಅದನ್ನ ಹೇಳಿದ್ರೆ ಗೊತ್ತಾಗಲ್ಲ ಮೇಡಮ್. ಮೇಡಮ್ ನೀವು ಸ್ವರ್ಗ ನೋಡಿದಿರಾ ಮೇಡಮ್? ಸ್ವರ್ಗ ಇಲ್ಲೇ ಇದೆ. ಹಾ, ನಗುವುದೇ ಸ್ವರ್ಗ. ಸೊ ನಗತಾ ಇದೀವಿ, ಅದರಿಂದ ಸ್ವರ್ಗ ಇಲ್ಲೇ ಇದೆ. ಸ್ವರ್ಗ ನಗ ಸ್ವರ್ಗ ಮೇಡಮ್, ಇಲ್ಲ ಅಂತ ಹೇಳಿಲ್ಲ. ಬಟ್ ಸ್ವರ್ಗ ಅಂತಾನೆ ಒಂದು ಪ್ಲೇಸ್ ಇದೆ ಮೇಡಮ್. ಸ್ವರ್ಗ ಅಂತಾನೆ ಒಂದ್ ಪ್ಲೇಸ್ ಇದೆ, ಅದು ಎಲ್ಲಿದ್ಯಪ್ಪ? ಅಲ್ಲಿ ಕರ್ಕೊಂಡು ಹೋಗಕ್ಕಿನ್ನ ಮುಂಚೆ ಅಯ್ಯಪ್ಪ, ಮೊದಲ ಕಾಣಿಕೆ ಮೇಡಮ್. ಥ್ಯಾಂಕ್ ಯು. ಮೇಡಮ್ ಬನ್ನಿ ಬನ್ನಿ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಆ ಕಡೆನಾ? ಮೇಡಮ್ ಬೆಟರ್ ಲಕ್, ನೆಕ್ಸ್ಟ್ ಟೈಮ್ ನಿಮ್ನ ಆಮೇಲೆ ಕರ್ಕೊಂಡು ಹೋಗ್ತೀನಿ. ಸಾರಿ ರಚಿತಾ. ಸೊ ಲಾಂಗ್ ಡ್ರೈವ್ ಈಗ? ಎಸ್ ಮೇಡಮ್. ಎಲ್ಲಿಗೆ? ಸ್ವರ್ಗ. ಲಾಂಗೆಸ್ಟ್ ಡ್ರೈವ್. ಲಾಂಗೆಸ್ಟ್ ಡ್ರೈವ್. ಓಕೆ, ಮಾಡಿಸ್ಬಿಟ್ರಲ್ಲಪ್ಪ. ಹೌದು, ಸ್ವರ್ಗ ಮೇಡಮ್. ಸ್ವರ್ಗಕ್ಕೆ ಬಂದೇ ಬಿಟ್ಟವಲ್ಲ ಮೇಡಮ್. ಒಂದ್ಸರಿ ನಮಸ್ಕಾರ ಮಾಡಿ, ಇದೇ ಸ್ವರ್ಗ. ಯಾವ ಊರಲ್ಲಿ ಹಸಿರು ಹಸಿರು ಕಾಡಿರುತ್ತೋ, ಯಾವ ಊರಲ್ಲಿ ನಿತ್ಯ ಹರಿದ್ವರ್ಣ ಕಾಡಿರುತ್ತೋ, ಯಾವ ಊರಲ್ಲಿ ನಿತ್ಯ ಹಿಮದ ಮಳೆ ಬೀಳುತ್ತೋ, ಅದೇ ಊರೇ ಪಾವಗಡ. ಪಾವಗಡ, ಪಾವಗಡ. ಅಯ್ಯೋ, ಮಳೆ 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 ಮಳೆ. ಇಲ್ಲ ಇಲ್ಲ, ಹಂಗ್ ಕವರ್ ಆಗಲ್ಲ ಮೇಡಮ್. ಅದಕ್ಕೋಸ್ಕರ ಇನ್ನೊಂದು ಮೇಡಮ್. ಎಷ್ಟು ರೋಸ್ ಕೊಡ್ತೀರಾ? ಇದು ಪಾವಗಡದ ರೋಸು. ಅವಾಗ ಕೊಟ್ಟಿದ್ದು? ಅವಾಗ ಕೊಟ್ಟಿದ್ದು ಅಲ್ಲೇ ಬೆಂಗಳೂರಲ್ಲಿ ಇದಲ್ಲ, ಬೆಂಗಳೂರು ರೋಸು. ಇದು ಯಾವತ್ತು ಒಣಗದೇ ಇಲ್ಲ ಮೇಡಮ್. ಓಹೋ, ಅಂದ್ರೆ ಪ್ಲಾಸ್ಟಿಕ್ ದಾ? ಮೇಡಮ್ ಈ ಪಾವಗಡಕ್ಕೆ ಬಂದಿದ್ರಲ್ಲ, ಇಲ್ಲಿ ನಮ್ಮ ಮನೆ ಇದೆ. ನಮ್ಮ ಮನೆ ಹೆಂಗಿದೆ ಅಂತ ನೋಡ್ತೀರಾ? ನೋಡ್ಬಿಡ. ಅಲ್ಲಿ ನೋಡಿ ಮೇಡಮ್. ಯಾರೋ ಬಡವ ಕಟ್ಟಿರೋ ಪುಟ್ಟ ಮನೆ ಮೇಡಮ್. ಖಂಡಿತ ಅದ್ ಪುಟ್ಟ ಮನೆ ಅಲ್ವಾ, ಪ್ಯಾಲೇಸ್? ಹೌದೌದೌದು ಮೇಡಮ್. ತುಂಬಾ ಚೆನ್ನಾಗಿದೆ ಪಾವಗಡ. ಮೆಟ್ಲಲ್ಲಿ ಇದೆಯಾ ಪಾವಗಡ? ಮೆಟ್ಲು ಹಿಂದ್ಗಡೆ ಲಿಫ್ಟ್ ಇದೆಯಣ್ಣ. ಹಿಂದ್ಗಡೆ ಲಿಫ್ಟು. ಮೇಡಮ್ ನಮ್ಮೂರಿಗೆ ಬಂದಿಗೆ ಬಹಳ ಖುಷಿ ಆಯ್ತು ಮೇಡಮ್. ಬೇರೆ ಊರಿಗೆ ಹೋಗೋಣ ಬನ್ನಿ. ನಮ್ಮ ಜರ್ನಿ ಶುರು. ಸ್ವರ್ಗನೇ ಆದ್ಮೇಲೆ ಇನ್ನೇನಿದೆ? ಬೇರೆ ಬೇರೆ ತೋರಿಸ್ತೀನಿ ರೀ ಮೇಡಮ್. ಸ್ಟಾರ್ಟ್. ಮೇಡಮ್ ಈ ಪ್ಲೇಸ್ ನೋಡಿ. ಏನಿದು? ಯಾವೂರು? ಅಮೆರಿಕದಲ್ಲಿ ಇದ್ದು ಈ ಪ್ಲೇಸ್ ನೋಡಿಲ್ವ ಮೇಡಮ್? ಹೆಸರಲ್ಲಿ ಹೆಸರು ಬಹಳ ಮಿಸ್ ಮಾಡ್ಕೊ. ಒಂದ್ಸರಿ ನೆನಪಿಸ್ಕೊಂಡಿದ್ರೆ ನೀವೇಳು ಮಂಜ. ಗೊತ್ತಿಲ್ವಲ್ಲ, ನೀವ್ ತಾನೇ ಕರ್ಕೊಂಡು ಹೋಗ್ತಿರೋದು. ಇದು ಗ್ರ್ಯಾಂಡ್ ಕ್ಯಾನಿಯನ್ ಮೇಡಮ್. ಏನು ಕ್ಯಾರಿಯರ್ ಅಲ್ಲ ಕಣೋ, ಅದು ಕ್ಯಾನಿಯನ್. ಹೇಳು. ಗ್ರ್ಯಾಂಡ್ ಕ್ಯಾನಿಯನ್. ಗ್ರ್ಯಾಂಡ್ ಕ್ಯಾನಿಯನ್. ಗ್ರ್ಯಾಂಡ್ ಕ್ಯಾನಿಯನ್. ನೆಕ್ಸ್ಟ್ ಹೋಗೋಣ ಮೇಡಮ್. ಓಕೆ, ಸ್ಟಾರ್ಟ್. ಇದು ಬರೋ ಹಿಂದೆ ಮಾತ್ರ ಬರುತ್ತೆ. ಈ ಪ್ಲೇಸ್ ನೋಡಿ ಮೇಡಮ್. ಇದೆಯಲ್ಲಿ ಇದು? ಇದಂತೂ ನಿಮ್ಗೆ ಗೊತ್ತೇ ಇರುತ್ತೆ 100%. ಖಂಡಿತ ಗೊತ್ತಿಲ್ಲ. ಕೆನಡಾ ಮೇಡಮ್. ಓ, ಕೆನಡಾ ಕರ್ಕೊಂಡ್ ಬಂದ್ಬಿಟ್ರ ಆಗ್ಲೇ? ಪಾವಗಡದಿಂದ ಕ್ಯಾನಡಾವರೆಗೂ ಬಂದ್ಬಿಟ್ವಾ? ಓ, ಆಕ್ಚುಲಿ ಸ್ವರ್ಗದಿಂದ ಕ್ಯಾನಡಾವರೆಗೂ ಬಂದ್ಬಿಟ್ವಿ. ಹೌದೌದೌದು. ಮಂಜು, ಅಬ್ಬಾ, ನಿನ್ ಗಾಡಿ ಹೆಸರು ಇದು? ಅಲ್ಲ ನಿಂಗೆ ಕೆನಡಾಕ್ ಬಂದ್ರು ನಿನ್ ಕಾಟ ತಪ್ಪಲ್ವಲ್ಲ ನಮ್ಗೆ. ಅಲ್ಲ ಈಗ
ಕೆನಡಾಲಿದ್ಯಾ ಪಾವುಗಳಲ್ಲಿದ್ಯಾ ಹಿಂದೆ ಕಡಲ್ ಮುಂದೆ ಕಡಲ್ವಾ ರಾಜ? ಹಲೋ ಹಲೋ ನಿರಂಜನ ಈ ಮುಂಚೆ ಯಾಕಾದ್ರೂ ಈ ಕೆನಡಾ ಈಗಾದ್ರೂ ಮನುಷ್ಯಂತ ಇರಕ್ ಬಿಡೋಣ, ಹೊಟ್ಟೆವ್ರೆ ನಿನಗೆ ಇಲ್ಲಿ ನಾವಿಬ್ರಿದ್ದೀವಿ ಅಂತ. ಅಲ್ಲ ಕಣ, ಹಿಂದೆ ನೋಡಿ ಅಂತ ಮುಂದೆ ನೋಡಿ ಅನ್ನು. ಅದು ಹಿಂದೆ ಎಲ್ಲ ಊರ್ನು ಬಿಟ್ಟು 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 ಮುಂದೆ ಬರ್ತಾ ಇದೀವಿ ಹಾಗೆ ಹಂಗೆ, ಅದಕ್ಕೆ ಹಿಂತಿರುಗಿ ನೋಡ್ಬೇಕು. ಅವ್ರಿಗೆ ಗೊತ್ತಿರೋಷ್ಟು ನಿಂಗೆ ಗೊತ್ತಿಲ್ವಲ್ಲ ಅಣ್ಣ. ಗೊತ್ತಿಲ್ಲ ಕಣ. ಮೇಡಮ್ ವಾಪಸ್ ಬೆಂಗಳೂರಿಗೆ ಹೊರಟೋಗ್ಬಿಡೋಣ. Yes. ಸ್ಟಾರ್ಟ್. ಈಗೇನ್ ಒಟ್ಟಿಗೆ ಇಷ್ಟೊಂದು ನಾವ್ ಇಷ್ಟ ಜಾಗಕ್ಕೆ ಹೋಗ್ಲಿಲ್ವಲ್ಲ? ಜರ್ನಿ ಮುಗೀತಲ್ಲ ಮೇಡಮ್, ಸಾಕು. ಜರ್ನಿ ಮುಗಿದೋಯ್ತಾ? ಅಷ್ಟೇನಾ? ಹ? ಅಷ್ಟೇ. ಸ್ವರ್ಗ ತೋರ್ಸಿರಿ, ಈಗ ನರ್ಕ ಕರ್ಕೊಂಡು ಹೋಗ್ತೀರಾ ಅಥವಾ ಇಲ್ಲ ಇಲ್ಲ ಇಲ್ಲ. ವಾಪಸ್ ಎಲ್ಲಿಂದ ಬಂದು ಅಲ್ಲಿಗೆ ಬಂದೆ ಓ ಮೇಡಮ್. ಎಲ್ ಬಂದ್ರಿ? ಬೆಂಗಳೂರು ನಮ್ಮಂತರ ಪಾಲಿಗೆ ಸ್ವರ್ಗ ಅಲ್ವಾ ಮೇಡಮ್? ಖಂಡಿತ. ಆ ಸ್ವರ್ಗದಲ್ಲೇ ಎಲ್ಲ ಎಷ್ಟೊಂದ್ ಜನ ಅವ್ರೆ. ಎಸ್. ಅಣ್ಣ ನನ್ ಮುಗೀತು ಬಾ, ಇನ್ನ ಯಾಕೆ ಅಲ್ಲೇ ಕೂತಿದ್ದೆ ಅಣ್ಣ? ಬನ್ನಿ, ನಮ್ದು ವರ್ಲ್ಡ್ ಟೂರ್ ಆಯ್ತು, ಬನ್ನಿ. ನೀ ಕರ್ದಾಗ ಬರಂಗ ಆಗ್ಬಿಡ್ತಲ್ಲ ನನ್ ಜೀವನ. ಹೇಳಿಲ್ವಣ್ಣ? ಇನ್ನು ಏನೇನಾಗುತ್ತೋ. ಥ್ಯಾಂಕ್ ಯು, ವರ್ಲ್ಡ್ ಟೂರ್ ಕರ್ಕೊಂಡು ಹೋಗಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಮೇಡಮ್ Actually- ಥ್ಯಾಂಕ್ಸ್ ಹೇಳ್ಬೇಕು. ಇರಾನ್ ಒಂಚೂರು ಮಾತಾಡಕಾದ್ರೂ ಬಿಡೋಣ. ಕರ್ದಲ್ಲ ಅಲ್ಲಿಂದ. ಅರ್ಧ ಅಷ್ಟೇ ಮಾತಾಡೋ ಅನ್ನ. ನಿನ್ಗೆ ನೋಡು, ಒಳ್ಳೆ ಮತ್ತಲ್ಲಿ ಇಷ್ಟೋ ತನಕ ಬಿಟ್ಟಿದ್ದೀನಿ. 2 ನಿಮಿಷ ಮಾತಾಡ್ಬಿಡ್ತೀನಿ ಇರೋಣ. ಮಾತಾಡ್. ತುಂಬಾ ಥ್ಯಾಂಕ್ಸ್ ಮೇಡಮ್. ನನ್ನಂತ ಪುಟ್ಟ ಕಲಾವಿದ ಕರೆದ ತಕ್ಷಣ ಬಂದ್ರಲ್ಲ ಮೇಡಮ್, ಒಳ್ಳೆ ಡೇಟಿಂಗ್ ಆಯ್ತು, ಬಹಳ ಖುಷಿ ಆಯ್ತು ಮೇಡಮ್. ಪುಟ್ ಕಲಾವಿದ ಅಂತ ಯಾಕಂದ್ರೆ ಆಗ್ಲೇ ಅಂದ್ರೆ ನಾನು ಸೆಲೆಬ್ರಿಟಿ, ದೊಡ್ಡ ಸೆಲೆಬ್ರಿಟಿ ಅಂತ, ಈಗ ಪುಟ್ ಕಲಾವಿದರಾಗ್ಬಿಟ್ರಾ? ಏನೋ ಇವ್ರ ಮುಂದೆ ಸುಮ್ಮನೆ ಬಿಲ್ಡಪ್ ಕೊಟ್ಕಡೆ ಅಷ್ಟೇ. ಇಲ್ಲ, ಇಟ್ ವಾಸ್ ಫನ್, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ವರ್ಲ್ಡ್ ಟೂರ್ ಮಾಡಿಸಿದ್ದಕ್ಕೆ. ಆಲ್ ದ ಬೆಸ್ಟ್ ಮೇಡಮ್. ನಿಮ್ಗೂ ಥ್ಯಾಂಕ್ ಯು ಥ್ಯಾಂಕ್ ಯು. ಬಬ್ರು ಸಿನಿಮಾ ನೋಡ್ತಿರ್ತಾನೆ. ಖಂಡಿತ ನೋಡ್ತೀವಿ. ರಿಲೀಸ್ ಒಟ್ಟಿಗೆ ಹೋಗ್ತೀವಲ್ಲ ಮೇಡಮ್. ಬಹಳ ಖುಷಿ ಆಯ್ತು ಮೇಡಮ್. ತುಂಬಾ ಥ್ಯಾಂಕ್ಸ್ ಮೇಡಮ್. ನಿಮ್ ಸಿನಿಮಾ ಸೂಪರ್ ಹಿಟ್ ಆಗ್ಲಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಮಜಾ ಭಾರತ ಬಂದಿದ್ದಕ್ಕಂತೂ ಇನ್ನೂ ಖುಷಿ ಆಯ್ತು. ನನಗೂ ಸಖತ್ ಖುಷಿ ಆಯ್ತು. ಮಜಾ ಭಾರತದಲ್ಲಿ ಬಂದು ಚೆನ್ನಾಗಿ ಮಜಾ ಮಾಡಿದೆ. ಹೇಳ್ದಲ್ಲಾಗ್ಲೇ ನಗುವುದೇ ಸ್ವರ್ಗ ಅಂತ. ಆಂಕರ್ ಅಂತ ನನ್ನ ಕರ್ಸಿದ್ದಾರೆ. ನಿನ್ ಡ್ರೈವ್ ಆಯ್ತು ತಾನೆ? ಯಾಕಾದ್ರೂ ಕರ್ಸಿ ಯಾರು ನಾರಿಯನು ಎಂದೆಂದು ನಾ ತುಡಿವೆನು